ಒಂದೆರಡು ಮೂರು ಪೀಸ್ ಪಪಾಯ ಸ್ಲೈಸಸ್ ಇದ್ರೆ ಸಾಕು, ನಮ್ಮ ಸ್ಕಿನ್ ನ ನಾವು ಎಷ್ಟು ಗ್ಲೋಯಿಂಗ್ ಆಗಿ ಮಾಡ್ಕೊಳ್ಬಹುದು ಮತ್ತೆ ಎಷ್ಟು ವೈಟ್ ಆಗಿ ಮಾಡ್ಕೊಳ್ಬಹುದು ಅಂತ ಅಂದ್ರೆ ನಂಬೋದಕ್ಕೆ ಆಗಲ್ಲ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಸೋಪ್ ಇಂದ. ನಾನು ಈ ಪಪಾಯನ ಬಳಸ್ಕೊಂಡು ಇವತ್ತು ಒಂದು ಹೋಮ್ ಮೇಡ್ ಸೋಪ್ ನ ಮಾಡ್ತಿದ್ದೀನಿ. ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಇವಾಗ ಈ ಗ್ಲೋಯಿಂಗ್ ಸೋಪ್ ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಈ ಪಪಾಯ ಇಂದ ನಮ್ಮ ಸ್ಕಿನ್ ಗೆ ಮತ್ತೆ ನಮ್ಮ ಮುಖಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದ್ಲಿಗೆ ನಾನಿಲ್ಲಿ ಒಂದು ಜಾರ್ನ ತಗೊಂಡು ಅದಕ್ಕೆ ಪಪಾಯನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 1/4 ಸ್ಪೂನ್ ಆಗುವಷ್ಟು ಅರ್ಶಿನ ಬಳಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಸ್ತೂರಿ ಅರ್ಶಿನ ಬಳಸ್ಕೊಂಡಿದ್ದೀನಿ. ಆದಷ್ಟು ಅರ್ಶಿನ ನ್ಯಾಚುರಲ್ ಆಗಿರೋದನ್ನ ಬಳಸೋದಕ್ಕೆ ಟ್ರೈ ಮಾಡಿ. ಇದಿಷ್ಟನ್ನು ಹಾಕಿ ನೀರ್ ಹಾಕ್ತಲೇನೆ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಇದನ್ನ ಒಂದ್ ಬೌಲ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಜಾರ್ನಲ್ಲೇನೆ ಇಟ್ಕೊಳ್ತೀನಿ. ಅದನ್ನ ಏನಕ್ಕೆ ಇಟ್ಕೊಂಡೆ ಅಂತೇಳಿ ಮುಂದೆ ತಿಳಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ. ಜೊತೆಗೆ ಸ್ವಲ್ಪ ಸೋಪ್ ಬೇಸ್ ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದ್ ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಟು ನೀರ್ನ ಕುದಿಯೋಕೆ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದು ಸಣ್ಣ ಬೌಲ್ ಇಟ್ಕೊಂಡು ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಸೋಪ್ ಬೇಸ್ ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಪ್ ಬೇಸ್ ನ ಬಳಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸೋಪ್ ಬೇಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಪಿಯರ್ ಸೋಪ್, ಗ್ಲಿಸರಿನ್ ಸೋಪ್ ಬರುತ್ತಲ್ಲ ಅದನ್ನು ಕೂಡ ನೀವು ಬಳಸ್ಕೊಂಡು ಈ ಹೋಮ್ ಮೇಡ್ ಸೋಪ್ ನ, ಪಪಾಯ ಸೋಪ್ ನ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಈ ಸೋಪ್ ಬೇಸ್ ನ ನಾವು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೊಳ್ಬಾರ್ದು. ಇದೇ ರೀತಿ ಡಬಲ್ ಬಾಯ್ಲರ್ ಮೆಥಡ್ ಅಲ್ಲೇನೆ ನಾವು ಈ ಸೋಪ್ ನ ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗ್ಬೇಕು. ಅಲ್ಲಿವರೆಗೂ ಇದೇ ರೀತಿ ಡಬಲ್ ಬಾಯ್ಲರ್ ಮೆಥಡ್ ಅಲ್ಲೇನೆ ಇದನ್ನ ನಾವು ಕರಗಿಸ್ಕೊಳ್ಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿದ ನಂತರ ಸ್ಟವ್ ನ ಆಫ್ ಮಾಡ್ಕೊಂಡು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಪಪಾಯನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಪಾಯದಲ್ಲೇನೆ ಸಾಕಷ್ಟು ವಿಟಮಿನ್ಸ್ ಗಳು ಇರೋದ್ರಿಂದ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ನಮ್ಗೆ ಸಾಕಾಗುತ್ತೆ. ಹಾಗಾಗಿ ಒಂದನ್ನ ಬಳಸ್ಕೊಂಡಿದ್ದೀನಿ. ಇದೆರಡನ್ನು ಹಾಕಿದ ನಂತರ ಇದು ನೀಟಾಗಿ ಆ ಸೋಪ್ ಬೇಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಹಾಗಾಗಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಒಂದು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ ನಂತರ ಸೋಪ್ ಮೌಲ್ಡ್ ಬರುತ್ತಲ್ಲ, ಅದಿದ್ರೆ ಮೌಲ್ಡ್ ಗಾದ್ರೂ ಹಾಕೊಂಡು ನೀವು ಇದನ್ನ ಸೋಪ್ ಮಾಡ್ಕೊಳ್ಬಹುದು. ಅಥವಾ ಪೇಪರ್ ಕಪ್ಸ್ ಇಲ್ಲಾಂದ್ರೆ ಸ್ಟೀಲ್ ಬೌಲ್ ಯಾವ್ದಕ್ಕಾದ್ರೂ ಸೋಪ್ ಲಿಕ್ವಿಡ್ ನ ನೀವು ಹಾಕೊಂಡು ಸೋಪ್ ನ ನೀವು ಮಾಡ್ಕೊಳ್ಬಹುದು. ನನ್ನ ಹತ್ರ ಇಲ್ಲಿ ಸೋಪ್ ಮೌಲ್ಡ್ ಇತ್ತು, ಅದಕ್ಕೇನೆ ನಾನು ಹಾಕೊಂಡು ಸೋಪ್ ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂತ ಹೇಳಿದ್ರೆ ಪೇಪರ್ ಲೋಟ ಬರುತ್ತಲ್ಲ ಅದ್ರಲ್ಲಾದ್ರೂ ಹಾಕೊಂಡು ಮಾಡ್ಕೊಳ್ಬಹುದು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಅದ್ರಲ್ಲೂ ಕೂಡ ಮಾಡಿ. ಸೊ ಈ ರೀತಿ ಒಂದು ಪೇಪರ್ ಕಪ್ ಇದ್ರೆ ಅದ್ರಲ್ಲೂ ಇದ್ ರೀತಿ ಲಿಕ್ವಿಡ್ ನ ಹಾಕೊಂಡು ಸೋಪ್ ನ ಮಾಡ್ಕೊಳ್ಬಹುದು. ಇವಾಗ ಇದನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಒಂದು 2 ಇಲ್ಲ 3 ಅವರ್ಸ್ ಆದ್ರೂ ಇದನ್ನ ಸೆಟ್ ಆಗೋದಕ್ಕೆ ಬಿಡ್ಬೇಕು. ಅಲ್ಲಿವರೆಗೂ ಇದನ್ನ ಸೆಟ್ ಆಗೋದಕ್ಕೆ ಬಿಟ್ಬಿಟ್ಟು ಅವಾಗ್ಲೇ ನಾನು ಏನು ಪೇಸ್ಟ್ ಎತ್ತಿಟ್ಟಿದೆ ಪಪಾಯ ಪೇಸ್ಟ್, ಅದನ್ನ ನಾನು ಇವಾಗ ಹೇಗ್ ಯೂಸ್ ಮಾಡ್ಕೊಳ್ತೀನಿ ಅಂತ ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಪಪಾಯದಲ್ಲಿ ಸಾಕಷ್ಟು ವಿಟಮಿನ್ಸ್ ಗಳು ಇರೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು ಅಥವಾ ನಮ್ಮ ಮುಖದ ಆರೋಗ್ಯಕ್ಕಾಗಿರ್ಬೋದು ಸಾಕಷ್ಟು ಬೆನಿಫಿಟ್ಸ್ ಗಳು ಇವೆ. ಹಂಗಾಗಿ ಮನೇಲಿ ಪಪಾಯ ಇದೆ ಅಂತ ಅಂದಾಗ ಈ ರೀತಿ ಒಂದು ಫೇಸ್ ಪ್ಯಾಕ್ ನ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಮತ್ತೆ ಗ್ಲೋಯಿಂಗ್ ಸ್ಕಿನ್ ಆಗಿ ಕೂಡ ಇರುತ್ತೆ ನಿಮ್ಮ ಮುಖ. ನಾನು ಈ ಫೇಸ್ ಪ್ಯಾಕ್ ನ ಹೇಗ್ ರೆಡಿ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಪಪಾಯದ ಪ್ಯೂರ್ ಏನಿತ್ತು ಅಕ್ಕಿ ಹಿಟ್ಟು ಮತ್ತೆ ಪಪಾಯ ರುಬ್ಕೊಂಡಿದ್ದು ಸ್ವಲ್ಪ ಎತ್ತಿಟ್ಟಿದ್ನಲ್ಲ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಹನಿನ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಫೇಸ್ ಪ್ಯಾಕ್ ರೀತಿಯಾಗಿ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಹಚ್ಚಿ ಒಂದು 10 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನೀವು ಫೇಸ್ ವಾಶ್ ಮಾಡ್ಕೊಂಡು ನೋಡಿ ನಿಮ್ಮ ಮುಖ ಎಷ್ಟು ಕಾಂತಿಯುತವಾಗಿ ಹೊಳೆಯುತ್ತೆ ಅಂತ ಹೇಳಿದ್ರೆ ಯಾವ ಪಾರ್ಲರ್ ಹೋಗಿನೂ ನೀವು ಫೇಶಿಯಲ್ ನ ಮಾಡಿಸೋ ಅವಶ್ಯಕತೆನೇ ಇರಲ್ಲ. ಅಷ್ಟು ನೀವು ಗ್ಲೋಯಿಂಗ್ ಸ್ಕಿನ್ ಆಗಿ ನೀವು ಮಾಡ್ಕೊಳ್ಬಹುದು. ಈ ಪ್ಯಾಕ್ ಕಂಪ್ಲೀಟ್ ಆಗಿ ಡ್ರೈ ಆಗಿದ್ದಾದ್ಮೇಲೆ ಫೇಸ್ ವಾಶ್ ಮಾಡಿ ಕೂಡ ಬಂದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣ್ತಿದೆ ಅಂತ ಹೇಳಿದ್ರೆ ನನ್ಗೆ ನಂಬೋದಕ್ ಆಗ್ತಿರ್ಲಿಲ್ಲ, ಅಷ್ಟು ಗ್ಲೋ ಬಂದಿತ್ತು ಫೇಸ್, ಮತ್ತೆ ಶೈನಿಂಗ್ ಕೂಡ ಇತ್ತು ಮುಖದಲ್ಲಿ. ಸೊ ಈ ರೀತಿ ನಾವು ಮನೆಯಲ್ಲೇನೆ ಈಸಿಯಾಗಿ ಸಿಗೋ ಪದಾರ್ಥಗಳಿಂದನೇ ನಮ್ಮ ಮುಖನ ಅಥವಾ ನಮ್ಮ ಸ್ಕಿನ್ ನ ನಾವು ಕಾಂತಿಯುತವಾಗಿ ಮಾಡ್ಕೊಳ್ಬಹುದು. ಯಾವುದೇ ಪಾರ್ಲರ್ ಗಳಿಗೂ ಹೋಗದೆ ಜಾಸ್ತಿ ದುಡ್ಡನ್ನೇನು ಖರ್ಚು ಮಾಡದೆ ನಾವು ನಮ್ಮ ಸ್ಕಿನ್ ನ ಆರೋಗ್ಯನ ನಾವೇ ನೋಡ್ಕೊಳ್ಬಹುದು. ಇವಾಗ ಸೋಪ್ ಹೇಗ್ ಬಂದಿದೆ ಅಂತಾನು ನೋಡೋಣ. 3 ಅವರ್ಸ್ ಕಂಪ್ಲೀಟ್ ಆಗಿ ಬಿಟ್ಟಿದ್ದೆ. ಇವಾಗ ಇದು ಚೆನ್ನಾಗಿ ಸೆಟ್ ಆಗಿದೆ. ಇದನ್ನ ಅನ್ಮೋಲ್ಡ್ ಮಾಡ್ಕೊಳ್ಳೋಣ. ಈಗ ಪೇಪರ್ ಕಪ್ ಅಲ್ಲಿ ಹಾಕಿದ್ನಲ್ಲ ಅದನ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಈ ರೀತಿ ತೆಗಿತಾ ಇದ್ದೀನಿ. ಈಸಿಯಾಗಿ ಬರುತ್ತೆ, ಅದೇ ರೀತಿ ಅಂಟ್ಕೊಳ್ಳೋದಿಲ್ಲ ಮತ್ತೆ ಸಾಫ್ಟ್ ಆಗು ಕೂಡ ಇರಲ್ಲ. ನೀಟಾಗಿ ನಾರ್ಮಲ್ ಸೋಪ್ ಹೇಗ್ ಬರುತ್ತೆ ಅದೇ ರೀತಿನೇ ಈ ಸೋಪ್ ಗಳು ರೆಡಿ ಆಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಸೋಪ್ ಬಂದಿದೆ ಅಂತ ಹೇಳ್ಬಿಟ್ಟು. ಪಪಾಯದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವಿಟಮಿನ್ ಸಿ, ಎ ಮತ್ತೆ ಇ ಜಾಸ್ತಿ ಇರೋದ್ರಿಂದ ನಮ್ಮ ಮುಖದಲ್ಲಿರೋ ಫೈನ್ ಲೈನ್ಸ್ ಮತ್ತೆ ವ್ರಿಂಕಲ್ಸ್ ನ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಕೊಲೆಜನ್ ಅಂಶವನ್ನ ಜಾಸ್ತಿಯಾಗಿ ಬೂಸ್ಟ್ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಅಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ನ ಕೂಡ ಇದು ರಿಮೂವ್ ಮಾಡುತ್ತೆ. ಮತ್ತೆ ಓಪನ್ ಪೋರ್ಸ್ ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ನ ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಗ್ಮೆಂಟೇಶನ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕಡಿಮೆ ಮಾಡಿ ನಮ್ಮ ಮುಖದಲ್ಲಿರುವಂತಹ ಟ್ಯಾನ್ ನ ರಿಮೂವ್ ಮಾಡಿ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಪಪಾಯ ಇಂದ ನಮ್ಮ ಮುಖದಲ್ಲಿರುವಂತಹ ಬ್ರೇಕ್ಔಟ್ಸ್ ಆಗಿರ್ಬೋದು, ಮೊಡವೆದು ಕಲೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮೊಡವೆಗಳಿಂದ ನಮ್ಮ ಸ್ಕಿನ್ ಇಚ್ಚಿಂಗ್ ಆಗಿ ಅದು ಸ್ಕಿನ್ ಎಲ್ಲ ರೆಡ್ಡಿಶ್ ಆದಾಗ ಆ ರೆಡ್ನೆಸ್ ನ ಕಡಿಮೆ ಮಾಡೋದಕ್ಕೂ ಕೂಡ ಈ ಪಪಾಯ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಈ ಪಪಾಯದಲ್ಲಿ ಸಾಕಷ್ಟು ಹೇರಳವಾಗಿರುವಂತಹ ವಿಟಮಿನ್ಸ್ ಗಳು ಇರೋದ್ರಿಂದ ನಮ್ಮ ಸ್ಕಿನ್ ಡ್ರೈ ಆಗಿದ್ದಾಗ ನಮ್ಮ ಸ್ಕಿನ್ಗೆ ಇದು ಮಾಯಿಶ್ಚರೈಸರ್ ಆಗಿನೂ ಕೂಡ ಇದು ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ಗೆ ಡಸ್ಟ್ ಇಂದ ಅಥವಾ ಸನ್ ರೇಸ್ ಇಂದ ಯಾವುದೇ ರೀತಿ ಡ್ಯಾಮೇಜ್ ಆಗದಿರೋ ರೀತಿ ಇದು ನೋಡ್ಕೊಳ್ಳುತ್ತೆ. ಸೊ ಹೀಗೆ ಸಾಕಷ್ಟು ಬೆನಿಫಿಟ್ಸ್ ಗಳು ನಮ್ಮ ಸ್ಕಿನ್ಗೆ ಈ ಪಪಾಯ ಇಂದ ಆಗುತ್ತೆ. ಹಾಗಾಗಿ ಪಪಾಯ ಮನೇಲಿದ್ದಾಗ ಈ ರೀತಿ ಪಪಾಯ ಸೋಪ್ ಆಗಿರ್ಬೋದು ಅಥವಾ ಪಪಾಯ ಫೇಸ್ ಪ್ಯಾಕ್ ಆಗಿರ್ಬೋದು, ಯಾವ್ದನ್ನಾದ್ರೂ ಮಾಡ್ಕೊಂಡು ನಮ್ಮ ಸ್ಕಿನ್ ಆರೋಗ್ಯನ ನಾವೇ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇದೇ ತರ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಥ್ಯಾಂಕ್ ಯು.